ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಿನ್ನೆ ಮೊನ್ನೆ ವಿಡಿಯೋದಲ್ಲೆಲ್ಲ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಆ್ಯಸ್ ಇಟ್ ಈಸ್. ಯಾವುದೇ ನಿಮಗೆ ಬಿಗಿನರ್ಸ್ ತುಂಬ ಈಗ ತಾನೇ ನಾವು ಕಲಿಬೇಕು ಅನ್ನೋ ಆಸೆ ಇರುವಂಥವ್ರಿಗೂ ಆರಿ ನೀಡಲನ್ನು ಇಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅದನ್ನು ಮೇಂಟೈನ್ ಮಾಡೋದಕ್ಕೆ. ಹಾಗಾದರೂ ನಾವು ಅದು ಹಿಡ್ಕೋಕೆ ಬರಲ್ಲ ಅಂದರೂ ನಾವು ಆರಿ ವರ್ಕನ್ನು ಮಾಡ್ಬೋದು. ಆ ಆರಿ ವರ್ಕಲ್ಲಿ ಮಾಡುವಂಥ ಡಿಸೈನ್ ಯಾವುವು, ಅದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋ ಸೆಷನ್ ನಡೀತಾ ಇದೆ, ಅಂದರೆ ಆ ಕ್ಲಾಸಸ್ಗಳು ನಡೀತಿದೆ. ಖಂಡಿತವಾಗ್ಲೂ ಈ ವಿಡಿಯೋಸ್ಗಳನ್ನು ಮಿಸ್ ಮಾಡದೆ ನೀವು ಕಲ್ತ್ಕೊಂಡ್ರೆ ತುಂಬಾ ಬೇಗ ನೀವು ಆರಿ ವರ್ಕನ್ನು ಕಲಿಬಹುದು. ಹಾಗಿದ್ದರೆ ಈಗ ನೋಡಿ, ಮೊನ್ನೆ ವಿಡಿಯೋದಲ್ಲಿ ನಾನು ಫ್ರೆಂಚ್ ನಾಟನ್ನು ತೋರಿಸಿದ್ದೆ, ನಿನ್ನೆ ವಿಡಿಯೋದಲ್ಲಿ ನಾನು ಲಾಂಗ್ ಫ್ರೆಂಚ್ ನಾಟನ್ನು ತೋರಿಸಿದ್ದೆ. ಇವೆರಡರ ಬಗ್ಗೆ ನಿಮ್ಗೆ ಈಗಾಗಲೇ ವಿಡಿಯೋ ನೋಡಿದರೆ ಕನ್ಫರ್ಮೇಷನ್ ಸಿಕ್ಕಿರುತ್ತೆ. ಅಕಸ್ಮಾತ್ ನೀವು ವಿಡಿಯೋ ನೋಡಿಲ್ಲ ಅಂದರೆ ನಿನ್ನೆ ಮೊನ್ನೆ ವೀಡಿಯೋಸನ್ನು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಆದಷ್ಟು ನಿಮಗೆ ತುಂಬಾ ನೀಟಾಗಿರುವಂತಹ ಎಕ್ಸ್ಪ್ಲನೇಷನ್ ಸಿಗತ್ತೆ. ಹಾಗಿದ್ದರೆ ಈಗ ನೋಡಿ, ಲಾಂಗ್ ಫ್ರೆಂಚ್ ನಾಟ್ ಆಯ್ತಲ್ವ, ಈಗ ಸೂಜಿಯನ್ನು ನಾಟ್ ಹಾಕಬೇಕು. ಸೂಜಿಯನ್ನು ತಗೊಂಡು ಏನು ಮಾಡಬೇಕು, ಇದಕ್ಕೆ ನಾವು ಏನಂತ ಕರಿತೀವಿ ನೋಡಿ ತೋರಿಸ್ತೀನಿ. ಈ ರೀತಿ ತಗೊಂಡು ಇದಕ್ಕೆ ಹೆಸರು ಏನಂತ ಹೇಳ್ತೀವಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅವನ್ನು ಬಿಗಿಯಾಗಿ ಎಳೆದಿಡ್ಕೊಂಡಿದ್ವಿ. ಇದನ್ನು ಸ್ವಲ್ಪ ಲೂಸ್ ಬಿಡಬೇಕು, ಯಾಕೆ ಅಂದರೆ ಈ ಡಿಸೈನ್ನೇ ಅಂಥದ್ದು, ಅದಕ್ಕೋಸ್ಕರ ನೋಡಿ ಕೆಳಗಡೆಯಿಂದ. ಮತ್ತು ಇದರಲ್ಲಿ ಇನ್ನೊಂದು ಟಿಪ್ಸ್ ಏನಂತಂದರೆ, ಆದಷ್ಟು ಕಡಿಮೆ ದಾರನ ನಾವು ದಾರ ಪೋಣಿಸ್ಕೊತೀವಿ ನೋಡಿ, ಏನಕ್ಕೆ ಸೂಜಿಗೆ, ಆದಷ್ಟು ಕಡಿಮೆ ಪೋಣಿಸ್ಕೋಬೇಕು. ಜಾಸ್ತಿ ಆದಷ್ಟು ನಮಗೆ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡಿ, ಇದನ್ನು ರಿಂಗ್ ನಾಟ್ ಅಂತ ಕರಿತೀವಿ, ರಿಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ನೋಡಿ ಇದನ್ನು ಈಗ ಇನ್ನೂ ಒಂದು ಸತಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. 2 ಸತಿ ದಾರಾನ ಈ ರೀತಿ ನುಲ್ಕೊಂಡು ಆ್ಯಸ್ ಇಟ್ ಈಸ್ ಅದೇ ಪಾಯಿಂಟ್ಗೆ ಹಾಕಬೇಕು. ಆದರೆ ಸ್ವಲ್ಪ ಲೂಸ್ ಬಿಟ್ಟು ಈ ಎಡಗೈ ಬೆರಳೇನಿದೆ ನೋಡ್ತಾ ಇದ್ದೀರಾ, ಈ ರೀತಿ ಹಿಡ್ಕೊಬಿಡ್ಬೇಕು. ಹಿಡ್ಕೊಂಡು ಇದನ್ನು ಈ ರೀತಿ ನೋಡಿ ನೀಟಾಗಿ ಈ ರೀತಿ ಎಳ್ಕೊಂತು ಅಂದರೆ ಕರೆಕ್ಟಾಗಿ ಹೋಗಿ ಅದು ಲಾಂಗ್ ಫ್ರೆಂಚ್ ನಾಟಲ್ಲ, ರಿಂಗ್ ನಾಟು ಕೂರುತ್ತೆ. ಈಗ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಬಂತು ಅಂತ. ಪುನಃ ಇನ್ನೂ ಒಂದು ಸತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಬರುತ್ತೆ ಅಂಥೇಳಿ. ಆದಷ್ಟು ವಿಡಿಯೋನ ಅಬ್ಸರ್ವ್ ಮಾಡಿ, ನಾನು ಯಾವ ರೀತಿ ಎಲ್ಲ ಕೈ ರೊಟೇಟ್ ಮಾಡ್ತೀನಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಳ್ಕೊಂಡು 2 ಸತಿ, ಒಂದು ಸತಿ ಆದರೂ ಆಗುತ್ತೆ. ನಾನು 2 ಸತಿ ತೋರಿಸ್ತಿದ್ದೀನಿ ಥಿಕ್ನೆಸ್ ಆಗಿ ಬರಲಿ ಅಂತ. ನೋಡಿ ಅದೇ ಪಾಯಿಂಟ್ಗೆ ನೋಡಿ ತೋರಿಸ್ತೀನಿ ಇನ್ನೊಂದು ಸತಿ. ನೋಡಿ ಅಬ್ಸರ್ವ್ ಮಾಡಿ, 2 ಸತಿ ದಾರನ ನುಲ್ಕೋಬೇಕು, ಸ್ವಲ್ಪ ಲೂಸ್ ಬಿಟ್ಟು ನೋಡಿ ಅದೇ ಜಾಗಕ್ಕೆ ಅದೇ ಪಾಯಿಂಟ್ಗೆ ನಾನು ಹಾಕ್ತಿದ್ದೀನಿ. ಹಾಕಿದ್ದಾದ ನಂತರ ಇಲ್ಲಿ ನೋಡಿ ಇದನ್ನು ಎಡಗೈಯಿಂದ ಈ ಕಡೆ ಈ ರೀತಿ ಎಳ್ಕೋಬೇಕು. ಯಾಕೆ ಅಂದರೆ ಅದು ಸ್ವಲ್ಪ ಲೂಸ್ ಇರುತ್ತೆ ನೋಡಿ. ಈಗ ಚಿಕ್ಕ ದಾರದಲ್ಲಿ ಏನೂ ಅದು ಗಂಟು ಆಗೋದಿಲ್ಲ, ಆದರೆ ದೊಡ್ಡದಾಗಿ ದಾರನ ನಾವು ತಗೊಂಡ್ಬಿಟ್ರೆ ಅದು ತುಂಬ ಗಂಟಾಗ್ಬಿಡುತ್ತೆ. ಈಗ ನೋಡಿದ್ರಿ ಅಲ್ವಾ, ಇದನ್ನು ಏನಂತ ಕರಿತೀವಿ, ರಿಂಗ್ ನಾಟ್ ಅಂತ ಕರಿತೀವಿ. ರಿಂಗ್ ನಾಟ್ ನೋಡ್ಬೋದು, ಅಬ್ಸರ್ವ್ ಮಾಡಿ. ಇದು ರಿಂಗ್ ನಾಟ್, ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್ ಮತ್ತು ಇದು ರಿಂಗ್ ನಾಟ್. ಇದನ್ನು ಈ ರೀತಿಯೇ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಫ್ಲವರ್ಸ್ ಡಿಸೈನ್ಸ್ ಎಲ್ಲ ಇದರಲ್ಲಿ ಮಾಡಬಹುದು. ಈ 3 ವೀಡಿಯೋಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಯಾವ ರೀತಿ ಇದನ್ನು ಇದು ಬೇಸನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಡಿಸೈನ್ಸನ್ನು ಮಾಡ್ಕೋಬಹುದು ಅನ್ನೋದನ್ನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇದು ಸೇಮ್ ಅದಲ್ಲೇ ನಾಟ್ ಮಾಡಿ ನಾವು ಎಳ್ಕೊಂಡ್ರೆ ಫ್ರೆಂಚ್ ನಾಟ್ ಆಗುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಎಳ್ಕೊಂಡ್ರೆ ಇದು ಲಾಂಗ್ ಫ್ರೆಂಚ್ ನಾಟ್ ಆಗುತ್ತೆ. ಇದಕ್ಕೆ ಬಂದು ನೋಡಿ, ಇದಕ್ಕೆ ಸ್ವಲ್ಪ ಲೂಸ್ ಕೊಟ್ಟು ಅದೇ ಪಾಯಿಂಟ್ಗೆ ಹಾಕಬೇಕು. ಅದೇ ಪಾಯಿಂಟ್ಗೆ ಹಾಕಿ ಎಡಗೈಯಿಂದ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಎಳ್ಕೊಂಡ್ರೆ ನಮಗೆ ಇದು ರಿಂಗ್ ನಾಟ್ ಆಗುತ್ತೆ. ಇದಿಷ್ಟನ್ನು ನೀವು ಅಬ್ಸರ್ವ್ ಮಾಡ್ಕೊಂಡ್ರಿ ಅಂದರೆ ನೀವು ಯಾವುದೇ ಆರಿ ನೀಡಲನ್ನು ಬಳಸದಂತೆ ಆರಿ ವರ್ಕನ್ನು ಮಾಡಬಹುದು. ಯಾವ ರೀತಿ ಮಾಡೋದು ಅಂತ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಆದಷ್ಟು ನಮ್ಮ ವೀಡಿಯೋಸನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. Thank you.